ಕಾಲ ಬದಲಾವಣೆ ಆಗಿದೆ ಆ್ಯಂಡ್ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಇವತ್ತು ಆವತ್ತಿಗೆ ಹೋಲಿಕೆ ಮಾಡಿದರೆ ಅಪಾರ್ಟ್ಮೆಂಟ್ಸ್ ಆ್ಯಸ್ ಎ ಪ್ಲೇಸ್ ಆಫ್ ಡ್ವೆಲ್ಲಿಂಗ್ ಪ್ರಪೋರ್ಷನೇಟ್ ನೋಡಿದಾಗ ತುಂಬ ಜಾಸ್ತಿ ಆಗಿದೆ. ಪ್ರಪೋರ್ಷನೇಟ್ಲಿ ಆಸ್ ಅದರ್ ಮೋಡ್ಸ್ ಆಫ್ ರೆಸಿಡೆನ್ಸ್ ಅಲ್ಲಿ ನೋಡಿದಾಗ ಅಪಾರ್ಟ್ಮೆಂಟ್ಸ್ ಟುಡೇ ಕಾನ್ಸ್ಟಿಟ್ಯೂಟ್ ಎ ಫಾರ್ ಹೈಯರ್ ಪರ್ಸೆಂಟೇಜ್ ಆಫ್ ರೆಸಿಡೆನ್ಸ್ ಆ್ಯಂಡ್ ಪ್ರಿಫರೆನ್ಸ್ compared to 1972 or even 10 years ago or even 20 years ago. So ಇವತ್ತಿನ ಅವಶ್ಯಕತೆ ಇದೆ. ಇಷ್ಟು ಜನ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಾಗ ಅವರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡತಕ್ಕಂತಹ ಕಾನೂನು ಇರಬೇಕು ಅನ್ನೋದು ಇವತ್ತಿನ ಅವಶ್ಯಕತೆ. ಅದು ಇಟ್ ಈಸ್ ವೆರಿ ಮಚ್ ನೆಸೆಸರಿ ಟು ಹ್ಯಾವ್ ಎನ್ ಆಕ್ಟ್ legislation that better protects and better governs apartment ownership and management. This demand has been there for many years. ತುಂಬಾ ವರ್ಷಗಳಿಂದ ಇದು ಬೇಡಿಕೆ ಇದೆ ಬೆಂಗಳೂರಿನಲ್ಲಿ. ಇವತ್ತೆಲ್ಲ ನನಗೆ ಇದು 10 ವರ್ಷದಿಂದ ನಾವು ಡಿಮ್ಯಾಂಡ್ ಕೇಳ್ತಾನೆ ಇದ್ದೀವಿ, 10-12 ವರ್ಷದಿಂದ. ಯಾಕಂದ್ರೆ ನಾನು ಕೂಡ ಬೆಂಗಳೂರಿನಲ್ಲಿ ಶಾಸಕ ಆಗಿರೋದ್ರಿಂದ ಬೇರೆ ಬೇರೆ ಅಪಾರ್ಟ್ಮೆಂಟ್ ಫೆಡರೇಷನ್ ಅವರು, ಅಸೋಸಿಯೇಷನ್ ಅವರು 10-12 ವರ್ಷದಿಂದ ನಮ್ಮ ಕಚೇರಿಗಳಿಗೆ ಸುತ್ತಾನೇ ಇದ್ದಾರೆ. ನಿಮ್ಮದು ಔಟ್ಡೇಟೆಡ್ ಕಾನೂನಿದೆ, ಆ ಹಳೆ ಕಾನೂನಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನೇ ಆಪ್ಷನಲ್ ಇದೆ, ರಿಕ್ವೈರ್ಡೂ ಇಲ್ಲ. ಅದರಲ್ಲಿ ಆ ಆಕ್ಟ್ ಪ್ರಕಾರ ಆದರೂ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಬಹುದು, ಅಥವಾ ಸೊಸೈಟೀಸ್ ಆಕ್ಟ್ ಪ್ರಕಾರ ಆದರೂ ಮಾಡಬಹುದು. ಸೊಸೈಟೀಸ್ ಆಕ್ಟ್ ಪ್ರಕಾರ ಇರುವಂತಹದ್ದು ನಮ್ಮ ಅವಶ್ಯಕತೆಗೆ ಪೂರಕವಾಗಿ ಇಲ್ಲ. ಅದು ಇಟ್ ಇಸ್ ನಾಟ್ ಸರ್ವಿಂಗ್ ಅವರ್ ಇಂಟ್ರೆಸ್ಟ್. ಆ್ಯಂಡ್ ಒಂದೊಂದು ಕಡೆ ಒಂದು ಅಸೋಸಿಯೇಷನ್ನು ಸೊಸೈಟೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆ, ಇನ್ನೊಂದು ಅಸೋಸಿಯೇಷನ್ನು 72 ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆ. ಅವರಿಬ್ಬರು ದೆರ್ ಇಸ್ ಎ ವಾರ್ ಗೋಯಿಂಗ್ ಆನ್ ಬಿಟ್ವೀನ್ ದ ಟೂ ಆಫ್ ದೆಮ್. ಸೊ ಈ ಥರ ಎಲ್ಲ ಇದಕ್ಕೆ ಕ್ಲಾರಿಟಿ ಕೊಡಬೇಕು, ಸರಳೀಕರಣ ಮಾಡಿ ಒಂದು ಸ್ಪಷ್ಟ ಕಾನೂನು ಮಾಡಬೇಕು ಅನ್ನುವಂಥ ಬೇಡಿಕೆ ಸುಮಾರು ವರ್ಷಗಳಿಂದ ಇದೆ. ಆದರೆ ಇವೆಲ್ಲದನ್ನು ಕೂಡ ಸಾರ್ವಜನಿಕರ ಬೇಡಿಕೆಯನ್ನ, ಸಮಾಜದ ಒತ್ತಾಯವನ್ನ, ದ ಡಿಮ್ಯಾಂಡ್ ಆಫ್ ದಿ ಅಪಾರ್ಟ್ಮೆಂಟ್ ಓನರ್ಸ್ ವಾಸ್ ಫೈನಲಿ ಹರ್ಡ್ by our Chief Minister Shri D.K. Shivkumar, who instructed that an appropriate act be formed, drafted to better meet the requirements of today, meet the requirements of apartment owners and the requirements of managing apartment complexes. ನಿಮಗೆ ಗೊತ್ತಿರೋ ಹಾಗೆ ಕೆಲವು ಕಡೆ 1000, 2000, 4000 ಅಪಾರ್ಟ್ಮೆಂಟು ಒಂದೊಂದು ಕಾಂಪ್ಲೆಕ್ಸ್ ಅಲ್ಲಿ ಇರುವಂತಹದ್ದು ನೋಡಿದ್ದೇವೆ. ಇನ್ನು ಕೆಲವು ಕಡೆ ಅಪಾರ್ಟ್ಮೆಂಟ್ಸು ಇದೆ, ವಿಲ್ಲಾಸು ಇದೆ, ಮತ್ತೆ ಅದರಲ್ಲೇ ಕಮರ್ಷಿಯಲ್ ಕಾಂಪ್ಲೆಕ್ಸು, ಮಿಕ್ಸ್ಡ್ ಡೆವಲಪ್ಮೆಂಟ್ಸು ಕೂಡ ಇದೆ. ಅಲ್ಲಿನೂ ತುಂಬಾ ಕನ್ಫ್ಯೂಷನ್ನು, ಕಾನ್ಫ್ಲಿಕ್ಟ್ಸು ಇದೆ ಬಿಟ್ವೀನ್ ದ ಕಮರ್ಷಿಯಲ್ ಯೂಸರ್ಸ್ ಅಂಡ್ ಅಪಾರ್ಟ್ಮೆಂಟ್ ರೆಸಿಡೆಂಟ್ಸ್, ಬಿಟ್ವೀನ್ ದ ಡೆವಲಪರ್ ಅಂಡ್ ದಿ ಅಪಾರ್ಟ್ಮೆಂಟ್ ಓನರ್ಸ್. ಈ ರೀತಿ ಕಾಂಪ್ಲೆಕ್ಸ್ ಸಮಸ್ಯೆಗಳು ಇದಾವೆ. ಇದನ್ನ ಈಗ ನಾನು ಇಷ್ಟು ಮಾತ್ರ ಸಮಸ್ಯೆಯನ್ನ ಹೇಳ್ತಾ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅವರ್ ಗವರ್ಮೆಂಟ್ ಈಸ್ ವೆರಿ ಇಂಟೆಂಟ್ ಆನ್ ಎನಾಕ್ಟಿಂಗ್ ಎ ಬೆಟರ್ ಲೆಜಿಸ್ಲೇಷನ್ ಟು ಹೆಲ್ಪ್ ಅಪಾರ್ಟ್ಮೆಂಟ್ ಓನರ್ಸ್ ಅಂಡ್ ಮ್ಯಾನೇಜ್ ದ ಅಸೋಸಿಯೇಷನ್ಸ್ ಬೆಟರ್. Even before presenting the draft bill to you, ನಾನು ಇಷ್ಟೇ ಹೇಳ್ತೇನೆ, ನಾವು ಕೊಡೋದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತೂ ಕೊಡೋಕ್ಕಾಗೋದಿಲ್ಲ. ಲೆಟ್ ಮಿ ಬಿ ಅಪ್ಫ್ರಂಟ್ ಅಂಡ್ ಆನೆಸ್ಟ್ ವಿತ್ ಯು. ಯಾಕಂದ್ರೆ ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್, ಬಟ್ ವಿ ಆರ್ ಮೇಕಿಂಗ್ ಎ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ದಿ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಅಫೇರ್ಸ್. ದಟ್ ಮಚ್ ಐ ಕ್ಯಾನ್ ಪ್ರಾಮಿಸ್ ಯು. ಎಲ್ಲ ಸಿಚುವೇಶನ್ಗೆ ನನಗೆ ಉತ್ತರ ಕೊಡೋಕೆ ಆಗೋದಿಲ್ಲ. ಮಾಡ್ತೀವಿ ಹಂಗಂತೇಳಿ ವಿ ಆರ್ ನಾಟ್ ಗಿವಿಂಗ್ ಅಪ್. ವಿ ವಿಲ್ ಕಂಟಿನ್ಯೂ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಬೆಟರ್ and bring about amendment when we have better clarity. But in the meantime, we want to start with something good. Right? The pursuit of perfect should not lead to casualty of something good.